ಇವತ್ತು ನಾವು ಎಕ್ಸಾಸ್ಟ್ ಗ್ಯಾಸ್ ಆಕ್ಸಿಜನ್ ಸೆನ್ಸರ್ ಅಥವಾ ಇಜಿಒ ಸೆನ್ಸರ್ ಅಥವಾ ಲ್ಯಾಂಬ್ಡಾ ಸೆನ್ಸರ್ ಯಾವ ಥರ ವರ್ಕ್ ಆಗುತ್ತೆ, ಅದು ಯಾಕೆ ಬೇಕು, ಎಲ್ಲಿರುತ್ತೆ ಮತ್ತು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಪಾಯಿಂಟ್ ಏನು ಅಂತಂದರೆ, ಫಸ್ಟ್ ಪಾಯಿಂಟು ಈ ಲ್ಯಾಂಬ್ಡಾ ಸೆನ್ಸರ್ ವೈ ಯಾಕೆ ಬೇಕು, ದೆನ್ ಪ್ಲೇಸ್ಮೆಂಟ್ ಎಲ್ಲಿ ಇರುತ್ತೆ, ದೆನ್ ವರ್ಕಿಂಗ್ ಯಾವ ಥರ ಇದೆ, ವರ್ಕಿಂಗು ಮತ್ತು ಕನ್ಸ್ಟ್ರಕ್ಷನ್ ಯಾವ ಥರ ಇದೆ ಅನ್ನೋದನ್ನ ಈಗ ನಾವು ನೋಡೋಣ. ಮೊದಲಿಗೆ ವೈ ಇಟ್ ಈಸ್ ಕಾಲ್ಡ್ ಎಸ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ಇದಕ್ಕೆ ಅಂತಂದರೆ ಲ್ಯಾಂಬ್ಡಾ ಅಂತ ಹೇಳ್ತಾರೆ. ದಿಸ್ ಇಸ್ ಕಾಲ್ಡ್ ಎಸ್ ಲ್ಯಾಂಬ್ಡಾ. ಫಸ್ಟ್ ಆಫ್ ಆಲ್ ವೈ ದಿಸ್ ಇಸ್ ಕಾಲ್ಡ್ ಎಸ್ ಲ್ಯಾಂಬ್ಡಾ ಸೆನ್ಸರ್. ಯಾಕಂದರೆ by studying fuels and combustion, lambda is a symbol which is used for air-fuel ratio. It's used for air-fuel ratio. This symbol is used to say, to denote air-fuel ratio. This sensor is indirectly used to adjust air-fuel ratio by ECU. That is why it is called as lambda sensor. ಈ ಸೆನ್ಸರ್ ಏನು ಮಾಡುತ್ತೆ, ಫೀಡ್ಬ್ಯಾಕ್ ಇದು ಅಂತ ಫೀಡ್ಬ್ಯಾಕ್ ಸೆನ್ಸರ್ ಥರ ವರ್ಕ್ ಆಗುತ್ತೆ. ಈ ಸೆನ್ಸರು ಮತ್ತು ಮ್ಯಾಪ್ ಸೆನ್ಸರ್ ಅಂದರೆ MAF ಸೆನ್ಸರ್ ಅಥವಾ ಮ್ಯಾಪ್ ಸೆನ್ಸರ್, MAP ಸೆನ್ಸರ್, MAP ಸೆನ್ಸರು ಅಥವಾ ಮ್ಯಾಪ್ ಸೆನ್ಸರು ಜೊತೆಗೆ ಲ್ಯಾಂಬ್ಡಾ ಸೆನ್ಸರ್ ಇವೆರಡು ಸೇರ್ಕೊಂಡು ಏನು ಮಾಡ್ತವೆ, ಒಂದು ಕ್ಲೋಸ್ಡ್ ಲೂಪ್ನ ಫಾರ್ಮ್ ಮಾಡ್ತವೆ. ಸೊ ಲ್ಯಾಂಬ್ಡಾ ಸೆನ್ಸರ್ ಆಕ್ಟ್ಸ್ ಎ ಫೀಡ್ಬ್ಯಾಕ್ ಸೆನ್ಸರ್. ಮ್ಯಾಪ್ ಸೆನ್ಸರ್ ಏನು ಮಾಡುತ್ತೆ, ಎಷ್ಟು ಏರ್ ಒಳಗಡೆ ಹೋಗುತ್ತೆ ಅನ್ನೋದನ್ನು ಹೇಳುತ್ತೆ. ಇಂಟೇಕ್ ಮೈನಿಫೋಲ್ಡಲ್ಲಿ ಎಷ್ಟು ಏರ್ ಹೋಗುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಅನುಗುಣವಾಗಿ, ಅದಕ್ಕೆ ಪ್ರಪೋರ್ಷನೇಟ್ ಆಗಿ, ಟು ಮೇಂಟೈನ್ ಎ ಪ್ರಾಪರ್ ಏರ್ ಫ್ಯೂಲ್ ರೇಷಿಯೋ ಆಫ್ 15:1, ECU ಏನು ಮಾಡುತ್ತೆ, ಇಂಜೆಕ್ಟರ್ದ ಡ್ಯೂಟಿ ಸೈಕಲ್ನ ಕಂಟ್ರೋಲ್ ಮಾಡುತ್ತೆ. ಅವಾಗ ಇಂಜೆಕ್ಟರ್ ಏನು ಮಾಡುತ್ತೆ, ಇಂಜೆಕ್ಟರ್ದ ಓಪನಿಂಗ್ ಟೈಮು ಆ ಡ್ಯೂಟಿ ಸೈಕಲಿಂದ ಕಂಟ್ರೋಲ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಂಜೆಕ್ಟರ್ದ ಆಚೆ ಬರ್ತಾ ಇರೋಂಥ ಫ್ಯೂಲು ಕಂಟ್ರೋಲ್ ಆಗುತ್ತೆ. ದಟ್ ಈಸ್ ಒನ್ ಪಾರ್ಟ್. ನೆಕ್ಸ್ಟು ECU ಏನು ಮಾಡ್ತಲ್ಲ, ಇಂಜೆಕ್ಟರ್ನ ಏನು ಕಂಟ್ರೋಲ್ ಮಾಡ್ತಲ್ಲ, ಆ ಕಂಟ್ರೋಲ್ ಮಾಡಿದ್ದು ಸಕ್ಸಸ್ಫುಲ್ ಆಯ್ತಾ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ, ಈ ಲ್ಯಾಂಬ್ಡಾ ಸೆನ್ಸರಿಂದ ಗೊತ್ತಾಗುತ್ತೆ. ಈ ಲ್ಯಾಂಬ್ಡಾ ಸೆನ್ಸರ್ ಎಲ್ಲಿ ಪ್ಲೇಸ್ ಮಾಡಿರ್ತಾರೆ ಅಂತಂದರೆ, ಇನ್ ದಿ ಇಂಟೇಕ್ ಮ್ಯಾನಿಫೋಲ್ಡ್ ಜಸ್ಟ್ ಆಫ್ಟರ್ ದ ಎಕ್ಸಾಸ್ಟ್ ವಾಲ್ವ್. ಎಷ್ಟು ಸಾಧ್ಯವೋ ಅಷ್ಟು ಸಮೀಪ ಇಡಕ್ಕೆ ಟ್ರೈ ಮಾಡ್ತಾರೆ, ಎಕ್ಸಾಸ್ಟ್ ವಾಲ್ವ್ ಸಮೀಪ ಇಡಕ್ಕೆ ಟ್ರೈ ಮಾಡ್ತಾರೆ. ಸೊ ಇಟ್ ವಿಲ್ ಬಿ ಇನ್ ದ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಆರ್ ಎಕ್ಸಾಸ್ಟ್ ಪೈಪಲ್ಲಿ ಇರುತ್ತೆ ಇದು. ಇದೇನು ಮಾಡುತ್ತೆ ಅಂತಂದರೆ, ಎಕ್ಸಾಸ್ಟಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದನ್ನ ಹೇಳುತ್ತೆ. ದಿಸ್ ಸೆನ್ಸರ್ ವಿಲ್ ಟೆಲ್ ಯು ದ ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಇನ್ ದ ಎಕ್ಸಾಸ್ಟ್ ಗ್ಯಾಸ್. ಈಗ ಎಕ್ಸಾಸ್ಟ್ ಗ್ಯಾಸಲ್ಲಿ ಆಕ್ಸಿಜನ್ನೇ ಇಲ್ಲ ಅಂದರೆ ಏನು ಮೀನಿಂಗು, ಯು ಆರ್ ಸಪ್ಲೈಡ್ ರಿಚ್ ಮಿಕ್ಸರ್ ದೆನ್ ರಿಕ್ವೈರ್ಡ್ ಅಂದಂಗೆ, ಯು ಆರ್ ಸಪ್ಲೈಡ್ ಮೋರ್ ಫ್ಯೂಲ್ ದೆನ್ ರಿಕ್ವೈರ್ಡ್ ಅಂದಂಗೆ. ಇಫ್ ದೇರ್ ಈಸ್ ಮೋರ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ಇನ್ ದ ಎಕ್ಸಾಸ್ಟ್ ಗ್ಯಾಸ್, ವಾಟ್ ಇಟ್ ಮೀನ್ಸ್? It means you have supplied less fuel than required ಅಂದಂಗೆ. So this information, this feedback information will be fed to the ECU, and ECU will take corrective action in the next cycle. ನೆಕ್ಸ್ಟ್ ಸೈಕಲ್ ಏನು ಮಾಡುತ್ತೆ, ಅದು ಇಂಜೆಕ್ಟರ್ನ ಜಾಸ್ತಿ ಓಪನ್ ಮಾಡುತ್ತೆ ಅಥವಾ ಕಮ್ಮಿ ಓಪನ್ ಮಾಡುತ್ತೆ, ಬೇಸ್ಡ್ ಆನ್ ದ ಡೇಟಾ ಗಿವನ್ ಬೈ ದ ಲ್ಯಾಂಬ್ಡಾ ಸೆನ್ಸರ್. ಓಕೆ, ಈಗ ನಾವು ಈ ಲ್ಯಾಂಬ್ಡಾ ಸೆನ್ಸರ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ. You can see here, this is your exhaust manifold, exhaust pipe. ಇಲ್ಲೇನಿದೆ, this is just like a spark plug ತರ ಇರುತ್ತೆ. This is bolted. ಇಲ್ಲಿ ಸ್ಕ್ರೂ ಇರ್ತದೆ, ಎಕ್ಸಾಸ್ಟ್ manifold ಅಲ್ಲಿ ಒಂದು ಥ್ರೆಡೆಡ್ ಹೋಲ್ ಇರ್ತದೆ. ಆ ಥ್ರೆಡೆಡ್ ಹೋಲ್ ಒಳಗಡೆ ಏನು ಮಾಡ್ತಾರೆ, ಇದನ್ನ ಸ್ಪಾರ್ಕ್ ಪ್ಲಗ್ ತರ ಇರ್ತದೆ ವಿತ್ ಎಕ್ಸ್ಟರ್ನಲ್ ಥ್ರೆಡ್ಸ್. ಇದೊಂದು ನಟ್ ಇರ್ತದೆ, ಇದನ್ನ ಒಳಗಡೆ ಥ್ರೆಡ್ ಮಾಡಿರ್ತಾರೆ. ಸೊ this part is exposed to the, or it is inserted into the exhaust manifold. ಇದು ಔಟರ್ ಪಾರ್ಟ್ ಇದೆಯಲ್ಲ, ಇದು ಸಿರಾಮಿಕ್ ಇಂದ ಕೋಟ್ ಆಗಿರ್ತದೆ. ಸ್ಟೀಲಿಂದ ಮಾಡಿರ್ತಾರೆ, ಅದರ ಮೇಲೆ ಸಿರಾಮಿಕ್ ಇರ್ತದೆ. ಅಂಡ್ ಆಲ್ಸೋ ಇಟ್ ವಿಲ್ ಹ್ಯಾವ್ ಸಮ್ ಸ್ಲಾಟ್ಸ್ ಆರ್ ಹೋಲ್ಸ್, ಯಾಕಂದ್ರೆ ಎಕ್ಸಾಸ್ಟ್ ಗ್ಯಾಸ್ ಒಳಗಡೆ ಬರೋದಕ್ಕೆ, ಒಳಗಡೆ ಇದನ್ನ, ಯಾಕಂದ್ರೆ ಇದು ಸೆನ್ಸಿಂಗ್ ಎಲಿಮೆಂಟ್, ಇಲ್ಲಿದೆಲ್ಲ ಇದು, ದಿಸ್ ಇಸ್ ಸೆನ್ಸಿಂಗ್ ಎಲಿಮೆಂಟ್. ದಟ್ ಎಲಿಮೆಂಟ್ ಈಸ್
ಜಿರ್ಕೋನಿಯಂ ಡೈಆಕ್ಸೈಡ್. ಜಿರ್ಕೋನಿಯಂ ಡೈಆಕ್ಸೈಡ್ ಅಂತ ಒಂದು ಸೆನ್ಸಿಂಗ್ ಮೆಟೀರಿಯಲ್ ನಾವು ಏನು ಮಾಡ್ತೀವಿ ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಎಕ್ಸಾಸ್ಟ್ ಗ್ಯಾಸ್ ಹ್ಯಾಸ್ ಟು ಇಂಟರಾಕ್ಟ್ ವಿತ್ ದಿಸ್ ಮಟೀರಿಯಲ್. ಅದು ಇಲ್ಲಿದೆ. ಇದ್ರ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ ಇದೇನ್ ಮಾಡುತ್ತೆ ಅಂತಂದ್ರೆ ಇದು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ. ಇಂಟ್ರಾಕ್ಟ್ ಮಾಡಿ ಅವುಗಳನ್ನು ಅಯನೈಸೇಷನ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಈ ಜಿರ್ಕೋನಿಯಂ ಆಕ್ಸೈಡ್ ಏನು ಮಾಡ್ತದೆ, ಆಕ್ಸಿಜನ್ ಮಾಲಿಕ್ಯೂಲ್ಸ್ಗಳನ್ನ ಅಯನೈಸೇಷನ್ ಮಾಡುತ್ತೆ. ಅಯನೈಸೇಷನ್ ಅಂದ್ರೆ ಏನು ಅಂತಂದ್ರೆ ಇಟ್ ವಿಲ್ ರಿಮೂವ್ ಎಲೆಕ್ಟ್ರಾನ್ಸ್ ಫ್ರಮ್ ದಿ ಆಕ್ಸಿಜನ್ ಮಾಲಿಕ್ಯೂಲ್ಸ್. ಸೊ ಏನಾಗುತ್ತೆ ನೋಡಿ, ಇಲ್ಲಿ ಇದೇನಿದೆ, ಹಾಲೋ ಇದೆ, ಇದು ಹಾಲೋ, ಹೌದಾ. ಸೊ ಇಲ್ಲೇನಾಗಿದೆ, ಇದು ಜಿರ್ಕೋನಿಯಂ ಡೈಆಕ್ಸೈಡ್. ಇದರ ಔಟ್ ಸೈಡ್ ಏನು ಮಾಡಿರ್ತಾರೆ, ಸ್ಟೀಲ್ ಕೋರ್ ಇರ್ತದೆ, ಅದ್ರ ಮೇಲೆ ಸಿರಾಮಿಕ್ ಕೋಟ್ ಮಾಡಿರ್ತಾರೆ. ಆಮೇಲೆ ಸಿರಾಮಿಕ್ ಮತ್ತು ಸ್ಟೀಲ್ ಕೋರು ಎಲ್ಲ ಹೋಲ್ ಇರ್ತವೆ, ಸೊ ದಟ್ ಎಕ್ಸಾಸ್ಟ್ ಗ್ಯಾಸು ಜೊತೆಗೆ ರಿಯಾಕ್ಟ್ ಆಗೋದಕ್ಕೆ. ಆಮೇಲೆ ಈ ಜಿರ್ಕೋನಿಯಂ ಆಕ್ಸೈಡ್ ಡೈಆಕ್ಸೈಡ್ ಏನಿದೆಯಲ್ಲ, ಇದ್ರ ಒಳಗಡೆ ಇನ್ಸೈಡ್ ನೋಡಿ, ಇನ್ಸೈಡ್ ಯು ಗಾಟ್ ಒನ್ ಪ್ಲಾಟಿನಮ್ ಎಲೆಕ್ಟ್ರೋಡ್. ಆಮೇಲೆ ಔಟ್ಸೈಡ್ ಆಲ್ಸೋ ಯು ಗಾಟ್ ಒನ್ ಎಲೆಕ್ಟ್ರೋಡ್. ಕೋಟಿಂಗ್ ಮಾಡಿರ್ತಾರೆ, ಇದ್ರ ಮೇಲೇನೂ ಕೂಡ ಪ್ಲಾಟಿನಮ್ ಕೋಟಿಂಗ್ ಮಾಡಿರ್ತಾರೆ, ಇನ್ಸೈಡ್ ಕೂಡ ಪ್ಲಾಟಿನಮ್ ಕೋಟಿಂಗ್ ಮಾಡಿರ್ತಾರೆ. ಔಟ್ಸೈಡ್ ಸರ್ಫೇಸ್ is also coated with a platinum and inside surface is also coated with a platinum. Inside surface will have a electrode, outside surface will also have a electrode, and inside surface is open to atmospheric air. Atmosphere ಗೆ ಇದನ್ನ ಓಪನ್ ಮಾಡಿರ್ತಾರೆ. and also it will have a heater coil. ಯಾಕೆಂದ್ರೆ ಇದು ಸರಿಯಾಗಿ ಫಂಕ್ಷನ್ ಆಗಬೇಕು ಅಂತಂದ್ರೆ ಈ ಸೆನ್ಸರ್ ಲ್ಯಾಂಬ್ಡಾ ಸೆನ್ಸರ್ ಸರಿಯಾಗಿ ವರ್ಕ್ ಆಗಬೇಕು ಅಂತಂದ್ರೆ the temperature of this sensor should be minimum 200 degrees Celsius. 200 degrees Celsius ಆದ್ಮೇಲೆ ಇದು ವರ್ಕ್ ಆಗೋದು ಸರಿಯಾಗಿ. ಹಾಗಾಗಿ ಟು ಪ್ರೀ ಹೀಟ್ ಇಟ್, ಇಂಜಿನ್ ಸ್ಟಾರ್ಟ್ ಆಗೋಕೆ ಮೊದಲೇ ಇದನ್ನ ಹೀಟ್ ಮಾಡ್ಬಿಡ್ತಾರೆ ವಿತ್ ಹೆಲ್ಪ್ ಆಫ್ ದಿಸ್ ಹೀಟರ್ ಕಾಯಿಲ್. ಸೊ ಒನ್ಸ್ ಇಟ್ ರೀಚಸ್ 200 degrees Celsius ದೆನ್ ಎಂಜಿನ್ ಸ್ಟಾರ್ಟ್ಸ್. ಓಕೆ, ಈಗ ಏನಾಗುತ್ತೆ ನೋಡೋಣ. ಈಗ ನೀವು ಎಂಜಿನ್ನ ಆನೇ ಮಾಡಿಲ್ಲ ಅನ್ಕೊಳ್ಳಿ, ಆನ್ ಮಾಡಿದಾಗ ಏನಾಗುತ್ತೆ, ಈ ಎಕ್ಸಾಸ್ಟ್ ಪೈಪಲ್ಲಿ ಕೂಡ ಅಟ್ಮಾಸ್ಫಿರಿಕ್ ಏರೇ ಇರ್ತದೆ, ಮತ್ತೆ ಈ ಇನ್ಸೈಡ್ ಅಲ್ಲೂ ಕೂಡ ಏನಿರ್ತದೆ ಅಟ್ಮಾಸ್ಫಿರಿಕ್ ಏರೇ ಇರ್ತದೆ. ಸೊ ಅವಾಗ ಏನಾಯ್ತು, ಈ ಪಾರ್ಟ್, ಈ ಭಾಗದಲ್ಲಿ ಏನಾಗುತ್ತೆ, ಜಿರ್ಕೋನಿಯಂ ಆಕ್ಸೈಡ್ ಡೈಆಕ್ಸೈಡ್ ಇದೆ ನೋಡಿ, ಅದು ಇಟ್ ವಿಲ್ ರಿಯಾಕ್ಟ್ ವಿತ್ ದಿಸ್ ಆಕ್ಸಿಜನ್ ಹಿಯರ್ ಅಂಡ್ ಇಟ್ ವಿಲ್ ರಿಮೂವ್ ದಿ ಎಲೆಕ್ಟ್ರಾನ್ಸ್ ಬರ್ತವೆ. ಇಲ್ಲಿ ಎಕ್ಸಾಂಪಲ್ ಸೇ ದೆರ್ ಆರ್ 20 ಆಕ್ಸಿಜನ್ ಮಾಲಿಕ್ಯೂಲ್ಸ್ ಆರ್ ದೇರ್. ಇಲ್ಲಿ ಎಕ್ಸಾಂಪಲ್, ಸುಮ್ಮನೆ ಎಕ್ಸಾಂಪಲ್ ತಗೋಣ. ಇಲ್ಲಿ say there are 20 electrons and outside also got 20 oxygen molecules are there and same atmospheric oxygen ಇಲ್ಲಿ ಇರ್ತದಲ್ವಾ, ಅಟ್ಮಾಸ್ಫಿಯರ್ ಇಲ್ಲೂ ಇರ್ತಲ್ವಾ, ಹಾಗಾಗಿ ಇಲ್ಲೂ ಕೂಡ 20 ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇರ್ತವೆ ಅನ್ಕೊಳ್ಳಿ. ಅವಾಗೇನಾಯ್ತು, ಈ ಎಲೆಕ್ಟ್ರೋಡ್ ಹತ್ರ, ಇದು ಔಟ್ಸೈಡ್ ಅಲ್ವಾ, ಔಟ್ಸೈಡ್ ಎಲೆಕ್ಟ್ರಾಡ್ಸ್ ಹತ್ರ ಏನಾಗುತ್ತೆ 20 ಎಲೆಕ್ಟ್ರಾನ್ಸ್ ಬರ್ತವೆ, 20 ಎಲೆಕ್ಟ್ರಾನ್ಸ್ ಬಂತು. ಇನ್ಸೈಡ್ ಎಲೆಕ್ಟ್ರೋಡ್ ಅಲ್ಲೂ ಏನು ಬಂತು, 20 ಎಲೆಕ್ಟ್ರಾನ್ಸ್ ಬಂತು. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು? ಇವೆರಡು ಎಲೆಕ್ಟ್ರೋಡ್ ನಡುವೆ there is no difference now. If you take difference 20 minus 20 0, so what you get is you get 0 volt. ಔಟ್ಪುಟ್ ಬರ್ತದೆ 0 ವೋಲ್ಟ್ ಬರ್ತದೆ, ಸರಿನಾ? ಈಗ ನೆಕ್ಸ್ಟ್ ಈಗೇನು ಮಾಡೋಣ, ವೆಹಿಕಲ್ ನಾವು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ವೆಹಿಕಲ್ ನಾವು ಈಗ ವಿಲ್ ಸ್ಟಾರ್ಟ್. ವೆಹಿಕಲ್ ನಾವು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಒನ್ಸ್ ಅಗೇನ್ ಇನ್ಸೈಡ್ ಇಲ್ಲಿ ಏನಿರ್ತದೆ, ಸೇಮ್ 20ನೇ ಇರ್ತದೆ, 20 ಏನೋ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇರ್ತವೆ ಇಲ್ಲಿನೂ ಕೂಡ. ಆದರೆ ಈಗೇನಾಯ್ತು, ಇಲ್ಲಿ ಎಕ್ಸಾಸ್ಟ್ ಗ್ಯಾಸ್ ಬಂದ ತಕ್ಷಣ, ಎಕ್ಸಾಸ್ಟ್ ಗ್ಯಾಸ್ ಇಲ್ಲಿ ಬರುತ್ತೆ. ಎಕ್ಸಾಸ್ಟ್ ಗ್ಯಾಸ್ ಬಂದ ತಕ್ಷಣ ಇಲ್ಲಿ ಇವಾಗ ಮೊದಲಿನ ಥರ 20 ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇರಕ್ಕೆ ಸಾಧ್ಯ ಇಲ್ಲ, ಅದನ್ನ ಕಮ್ಮಿನೇ ಇರ್ತವೆ. ಈಗ ನೀವು ಏರ್ ಫ್ಯೂಲ್ ಮಿಕ್ಸ್ಚರ್ನ ಆ್ಯಕ್ಚುಲಿ ಸ್ಟಕ್ಯೋಮೆಟ್ರಿಕ್ ರೇಷಿಯೋ ಅಂತಂದರೆ ಎಷ್ಟು, ಆಲ್ಮೋಸ್ಟ್ 15:1. 15:1 ಹಾಗಂದ್ರೆ ಏನು ಅಂತಂದರೆ 15 ಪಾರ್ಟು ಏರ್ ಬೇಕು, 1 ಪಾರ್ಟ್ ಫ್ಯೂಲ್ನ ಬರ್ನ್ ಮಾಡೋದಕ್ಕೆ. ಹಿಂಗೂ ಹೇಳ್ಬೋದು, 1 kg ಫ್ಯೂಲ್ನ ಬರ್ನ್ ಮಾಡೋಕ್ಕೆ, ಪೆಟ್ರೋಲ್ನ ಬರ್ನ್ ಮಾಡೋಕ್ಕೆ 15 kg ಏರ್ ಬೇಕು ಅಂತ ಮೀನಿಂಗ್. ಆ್ಯಕ್ಚುಲಿ kg ಲೆಕ್ಕದಲ್ಲಿ ಹೋಗಲ್ಲ ಅದು, ಬಟ್ ಟು ಬಿ ಫ್ರ್ಯಾಂಕ್ ಇದು ಈ ಥರ ಇರ್ತದೆ. ಇದು ಎಕ್ಸಾಕ್ಟ್, ಇದು ಕೆಮಿಕಲಿ ಕರೆಕ್ಟ್ ರೇಷಿಯೋ ಆರ್ ಸ್ಟಕ್ಯೋಮೆಟ್ರಿಕ್ ರೇಷಿಯೋ. ಈಗ ಇಫ್ ಇಟ್ ಈಸ್ ಸೇ 18:1 ಇದೆ ಅನ್ಕೋಣ, and then there is one more thing like 10:1 ಇದೆ ಅನ್ಕೋಣ.
10:1 ಏನಾಗಿದೆ ನೋಡಿ, 10:1 ಏನಾಗಿದೆ ಅಂತಂದ್ರೆ ಒಂದು ಯೂನಿಟ್ ಫ್ಯೂಲ್ನ ಬರ್ನ್ ಮಾಡೋದಕ್ಕೆ ಯು ಆರ್ ಓನ್ಲಿ ಸಪ್ಲೈಯಿಂಗ್ 10 units ಆಫ್ ಏರ್. ನಾವು ಬೇಕಾಗಿರೋದಷ್ಟು 15 units. ಸೊ ಯು ಆರ್ ಸಪ್ಲೈಯಿಂಗ್ ಲೆಸ್ air here. This is called as rich mixture. This is called as rich mixture. When you go here, you are supplying more oxygen. ಈಗ ಒಂದು ಯೂನಿಟ್ ಫ್ಯೂಲ್ ಬರ್ನ್ ಮಾಡಬೇಕು ಅಂದ್ರೆ 15 ಯೂನಿಟ್ ಸಾಕು ಏರ್. ಆದರೆ here you are supplying 18 units. So this is called as lean mixture. Lean mixture. Here you get more oxygen. Exhaust ಈ lean mixture ನೀವು ಕೊಟ್ರೆ exhaust ಅಲ್ಲಿ you get more concentration of oxygen. Oxygen concentration will be more in exhaust gas. When you supply rich mixture, the oxygen concentration will be less. Less, almost zero, less ಅಲ್ಲಿ zero ಇರ್ತದೆ, ಇರೋದೇ ಇಲ್ಲ ಆಕ್ಸಿಜನ್, ಫ್ರೀ ಆಕ್ಸಿಜನ್ ಇರೋದೇ ಇಲ್ಲ ಇಲ್ಲಿ, ಆಲ್ಮೋಸ್ಟ್ ಜೀರೋ ಇರ್ತದೆ. ಸೊ ಈಗೇನಾಗುತ್ತೆ, ಎಕ್ಸಾಂಪಲ್ ಇಫ್ ಯು ಸಪ್ಲೈ ರಿಚ್ ಮಿಕ್ಸರ್, ಇಲ್ಲಿ ಈಗ ರಿಚ್ ಮಿಕ್ಸರ್ನ ಸಪ್ಲೈ ಮಾಡಿದೆ ಅನ್ಕೊಳ್ಳಿ, ಅವಾಗೇನಾಗುತ್ತೆ ಇಲ್ಲಿ ಆಕ್ಸಿಜನ್ ಏನಿರ್ತದೆ, ಆಕ್ಸಿಜನ್ ಇಟ್ ವಿಲ್ ಬಿ ಜೀರೋ. ಸೊ ಜೀರೋ ಇದ್ದಾಗ ಏನಾಗುತ್ತೆ, ಡಿಫ್ರೆನ್ಸ್ ಎಷ್ಟು, 20 minus 0 is 20. So you got say example, you got 20 volts ಅನ್ಕೊಳ್ಳಿ, you got 20 volts ಅನ್ಕೊಳ್ಳಿ. ಈಗ if I supply lean mixture, ಈಗ ನಾನು ಏನು ಮಾಡ್ತೀನಿ, I will supply lean mixture. ಅವಾಗೇನಾಗುತ್ತೆ, ಈ ಆಕ್ಸಿಜನ್ ಅಲ್ಲಿ, ಈ ಎಕ್ಸಾಸ್ಟ್ ಗ್ಯಾಸ್ ಅಲ್ಲಿ ಏನಾಗುತ್ತೆ, there is more free oxygen available now. ಈಗ ಆಕ್ಸಿಜನ್ ಏನಿರ್ತದೆ, ಇಲ್ಲಿ ಸಾರಿ, ಈಗ ಏನಾಗುತ್ತೆ, ಆಕ್ಸಿಜನ್ ವಿಲ್ ಬಿ ಲೆಟ್ ಅಸ್ ಸೇ 10 ಇದೆ ಅನ್ಕೊಳ್ಳೋಣ, 10 ಮಾಲಿಕ್ಯೂಲ್ಸ್ ಇದೆ ಅನ್ಕೊಳ್ಳೋಣ. Now what is the difference? 20 minus 10. So what you get 10 volts. So what it indicates? So voltage ಕಮ್ಮಿ ಆದಂಗೆ you are supplying lean mixture ಅಂದಂಗೆ, ವೋಲ್ಟೇಜ್ ಜಾಸ್ತಿ ಆದಂಗೆ you are supplying rich mixture ಅಂದಂಗೆ. ಸೊ ಇದನ್ನ ಏನಾಗುತ್ತೆ ನೋಡಿ, ಇಲ್ಲಿ ECM ಹೋಗ್ತಾ ಇದೆ, ಇದೇ ವೋಲ್ಟೇಜ್ ಏನಾಗ್ತದೆ, ಇದೇ ವೋಲ್ಟೇಜ್ ಇಲ್ಲಿ ಬರ್ತಾ ಇದೆಯಲ್ಲ, ಅದೇ ವೋಲ್ಟೇಜ್ ಏನಾಗ್ತಾ ಇದೆ, ಇಟ್ ಇಸ್ ಗೋಯಿಂಗ್ ಟು ECM, ಅಂದ್ರೆ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಸೊ ಅಲ್ಲಿ ಏನಾಗ್ತದೆ, ವೋಲ್ಟೇಜ್ ಕಮ್ಮಿ ಅಂತಂದ್ರೆ ಏನ್ ಮೀನಿಂಗು, ವೋಲ್ಟೇಜ್ ಕಮ್ಮಿ ಅಂತಂದ್ರೆ ಯು ಆರ್ ಸಪ್ಲೈಯಿಂಗ್ ಲೀನ್ ಮಿಕ್ಸರ್, ವೋಲ್ಟೇಜ್ ಜಾಸ್ತಿ ಅಂತಂದ್ರೆ ಯು ಆರ್ ಸಪ್ಲೈಯಿಂಗ್ ರಿಚ್ ಮಿಕ್ಸರ್. ಸೊ ಈಗ ಇದು ಎಕ್ಸಾಂಪಲ್ಗೆ ಹೇಳಿದೆ ನಾನು, ಬಟ್ ಆಕ್ಚುಲಿ ಎಷ್ಟು ಬರ್ತದೆ ನೋಡೋಣ. ಆಕ್ಚುಲಿ ಈ ಸೆನ್ಸರ್ ಎಷ್ಟು ಕೊಡ್ತದೆ ವೋಲ್ಟೇಜ್ ನೋಡೋಣ. ಕೆಮಿಕಲಿ ಕರೆಕ್ಟ್ ರೇಷಿಯೋ ಇದ್ರೆ it will give you around 0.45 volt. ಕೆಮಿಕಲಿ ಕರೆಕ್ಟ್ ರೇಷಿಯೋ ಇದ್ರೆ ಅವಾಗ ಏನಾಗುತ್ತೆ, ಇದರಿಂದ ಬರೋದು ಔಟ್ಪುಟ್ ಎಷ್ಟು ಅಂತಂದ್ರೆ 0.45 volt. ಲೀನ್ ಮಿಕ್ಸರ್ ಇದೆ ಅನ್ಕೋಣ, ಇಫ್ ದರ್ ಇಸ್ ಲೀನ್ ಮಿಕ್ಸರ್ ದೆನ್ ಯು ವಿಲ್ ಗೆಟ್ ಅರೌಂಡ್ 0.1 volt. ಇದು ಮಿನಿಮಮ್ ವೋಲ್ಟೇಜ್ ಬರೋದು. ಅಂಡ್ ಇಫ್ ಇಟ್ ಇಸ್ ರಿಚ್ ಮಿಕ್ಸರ್ ಯು ಮೇ ಗೆಟ್ ಅರೌಂಡ್ 0.9 volt. Sometimes you may get around 1.3 volt also. So 0.9 to 1.3 volt ಬರ್ತದೆ. So if this oxygen sensor supplies you more than 0.45 volt, then what is the meaning? Meaning is you are supplying rich mixture, you are supplying more fuel. If the voltage is less than this 0.45 volt, maybe 0.35 volt, then what it means? It means that the injector is supplying less fuel than required ಅಂತ ಆಗುತ್ತೆ. ಸೊ ಅವಾಗೇನಾಗುತ್ತೆ, ECU ಏನು ಮಾಡುತ್ತೆ, ನೆಕ್ಸ್ಟ್ ಸೈಕಲ್ ಅಲ್ಲಿ ಇಟ್ ವಿಲ್ ಅಡ್ಜಸ್ಟ್ ದಿ ಫ್ಯೂಲ್ ಸಪ್ಲೈ ಟು ದ ಎಂಜಿನ್. ದಿಸ್ ಇಸ್ ಹೌ ವಿ ಕ್ಯಾನ್ ಡೈನಾಮಿಕಲಿ control air fuel ratio so that there will be less emission as well as good performance. Now let us watch a video on this lambda sensor. ನೋಡಿ, ಇದು ಎಕ್ಸಾಸ್ಟ್ ಮ್ಯಾನಿಫೋಲ್ಡ್, ಇಲ್ಲಿಂದ ಏನಾಗ್ತಾ ಇದೆ, ಎಕ್ಸಾಸ್ಟ್ ಪೈಪ್ ಬರ್ತಾ ಇದೆ ನೋಡಿ, ಇಲ್ಲಿದೆ. ದಿಸ್ ಈಸ್ ಯುವರ್ ಆಕ್ಸಿಜನ್ ಸೆನ್ಸರ್, ಇಲ್ಲೂ ಒಂದು ಆಕ್ಸಿಜನ್ ಸೆನ್ಸರ್ ಇದೆ. ದಿಸ್ ಇಸ್ ಯುವರ್ ಕೆಟಲೈಟಿಕ್ ಕನ್ವರ್ಟರ್. ಏನಿದು ಕೆಟಲೈಟಿಕ್ ಕನ್ವರ್ಟರ್? ಏನಾಗಿದೆ ಕೆಟಲೈಟಿಕ್ ಕನ್ವರ್ಟರ್ ಅಂದರೆ, ಇಟ್ ಇಸ್ ಎ ಕೆಮಿಕಲ್ ಡಿವೈಸ್. ಇಟ್ ವಿಲ್ ಹ್ಯಾವ್ ಪ್ಲಾಟಿನಮ್ ಕೋಟಿಂಗ್, ಒಳಗಡೆ ಪ್ಲಾಟಿನಮ್ ಕೋಟಿಂಗ್ ಇರ್ತದೆ, ರೋಡಿಯಂ, ಪ್ಲಾಟಿನಮ್, ಆ ಥರ ಕಾಸ್ಟ್ಲಿ ಗೋಲ್ಡ್, ಇವನ್ ಗೋಲ್ಡ್ ಪ್ಲೇಟೆಡ್ ಇರ್ತದೆ ಇವು. ಇದೇನು ಮಾಡ್ತಿದೆ ಅಂದರೆ, ನಾರ್ಮಲಿ ಎಂಜಿನ್ ಸರಿಯಾಗಿ ವರ್ಕ್ ಆಗ್ತಾ ಇದ್ರೆ, ಥಿರಾಟಿಕಲಿ ಕರೆಕ್ಟಾಗಿ ವರ್ಕ್ ಆಗ್ತಿದ್ರೆ
ಒಳಗಡೆ ಕಂಬಷನ್ ಏರ್ ಫ್ಯೂಲ್ ಮಿಕ್ಸರ್ ಸರಿಯಾಗಿ ಬರ್ನ್ ಆಗ್ತಿದ್ರೆ ಥೆರಾಟಿಕಲಿ ಅವಾಗ ಏನು ಬರಬೇಕು ಅಂತಂದರೆ ಆಚೆ ಕಡೆ ಎಕ್ಸಾಸ್ಟಲ್ಲಿ ಓನ್ಲಿ ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್ ವೇಪರ್ ಬರಬೇಕು. ಆದರೆ ಸರಿಯಾಗಿ ಎಂಜಿನ್ನಲ್ಲಿ ಫ್ಯೂಲ್ ಕಂಬಷನ್ ಆಗೋದಿಲ್ಲ ನಾರ್ಮಲಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಎಕ್ಸಾಸ್ಟಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವಾಟರ್ ವೇಪರ್ ಜೊತೆಗೆ ಏನು ಬರ್ತದೆ, ಕಾರ್ಬನ್ ಮೊನಾಕ್ಸೈಡ್ ಬರ್ತದೆ, ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ ಅಂತ ಬರ್ತದೆ, SC ಅಂತ ಕರಿತಾರೆ ಅದಕ್ಕೆ, ಅದು ಬರುತ್ತೆ, ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ ಬರ್ತದೆ, NOx ಅಂತ ಕರಿತಾರೆ. ಇಷ್ಟು ಬರುತ್ತೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡು anyhow it is harmful, but carbon monoxide is more harmful, and then nitrogen oxide is more harmful, then unburnt hydrocarbon is also harmful to environment, to human beings, to any living things. So ಹಾಗಾಗಿ we have to reduce those unwanted things. ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತೀವಿ, ಒಂದು ಕೆಮಿಕಲ್ ರಿಯಾಕ್ಟರ್, ಕೆಮಿಕಲ್ ಡಿವೈಸ್ ಇದನ್ನು ಯೂಸ್ ಮಾಡ್ತೀವಿ. ಸೊ ಎಕ್ಸಾಸ್ಟ್ ಗ್ಯಾಸ್ ಇಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿರುವಂಥ ಕಾರ್ಬನ್ ಮೊನಾಕ್ಸೈಡ್ ಇದೆಯಲ್ಲ ಅದು ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಆಗುತ್ತೆ. ಆಮೇಲೆ ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ ಕೂಡ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತು ಇಲ್ಲಿರುವಂಥ NOx ಬರುತ್ತಲ್ಲ ಅದೇನಾಗುತ್ತೆ, ನೈಟ್ರೋಜನ್ ಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಥರ ಕನ್ವರ್ಟ್ ಮಾಡುವಂಥ ಒಂದು ಡಿವೈಸ್ಗೆ ಅಂತ ಕರೀತಾರೆ ಕೆಟಲೈಟಿಕ್ ಕನ್ವರ್ಟರ್ ಅಂತ ಕರೀತಾರೆ. ಸೊ ಇದ್ರದ್ದು ಎಫಿಷಿಯನ್ಸಿ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ವಿ ಹ್ಯಾವ್ ಗಾಟ್ one more oxygen sensor here. So this sensor actually, this is called a downstream or post-cat sensor. This sensor is used to measure the efficiency of the catalytic converter or the health of the catalytic converter. But this sensor, this is called as upstream or pre-cat sensor, is used to measure the oxygen concentration in the exhaust gas. Okay, na? Okay. So this is your ECM or electronic control module, which controls the fuel supplied to the engine and then the ignition timing based on different data provided by different sensors. ಈಗ ಎಕ್ಸಾಸ್ಟ್ ಗ್ಯಾಸ್ ಬರ್ತಾ ಇದೆ ಆಚೆ, ಎಕ್ಸಾಸ್ಟ್ ಗ್ಯಾಸ್ ಆಚೆ ಬರ್ತಾ ಇದೆ ನೋಡಿ, ಹೋಗ್ತಾ ಇದೆ. ಸೊ ದಿಸ್ ಇಸ್ ಹೌ ಯುವರ್ ಲ್ಯಾಂಬ್ಡಾ ಸೆನ್ಸರ್ ವಿಲ್ ಬಿ. ನೋಡಿ ಎಲ್ಲ ಹೋಲ್ಸ್ ಇದೆ ನೋಡಿ, ಈ ಹೋಲ್ಸ್ ಮುಖಾಂತರ ಏನಾಗುತ್ತೆ ಒಳಗಡೆ ಎಕ್ಸಾಸ್ಟ್ ಗ್ಯಾಸ್ ಹೋಗುತ್ತೆ, ಹೋಗಿ ಇಟ್ ವಿಲ್ ರಿಯಾಕ್ಟ್ ವಿತ್ ಜಿರ್ಕೋನಿಯಂ ಆಕ್ಸೈಡ್. ನೋಡಿ ಈ ಥರ ಆಗ್ತದೆ, ಎಕ್ಸಾಕ್ಟ್ಲಿ ಹೆಂಗೆ ಆಗ್ತದೆ ಇವಾಗ ಲ್ಯಾಂಬ್ಡಾ ಸೆನ್ಸರ್ ಕಟ್ ಮಾಡಿದ್ರೆ ನೋಡಿ ಇದೆ ನೋಡಿ ಎಲ್ಲ ಪಾರ್ಟ್ಸ್ ನೋಡಿ. ಈಗ ನೋಡಿ ನಾವು ಆವಾಗಲೇ ಇಲ್ಲ, ಜಿರ್ಕೋನಿಯಂ ಡೈಆಕ್ಸೈಡ್ ಎಲಿಮೆಂಟ್ ಈ ಗ್ರೀಕ್ ಇದೆಯಲ್ಲ, ದಿಸ್ ಇಸ್ ಜಿರ್ಕೋನಿಯಂ ಡೈಆಕ್ಸೈಡ್ ಎಲಿಮೆಂಟ್ which attracts oxygen molecules and which ionizes the oxygen molecules. It will remove the electrons from the oxygen elements. Okay, ನೋಡಿ ಇಲ್ಲಿ ವೈರ್ ಇದೆ. ನೆಕ್ಸ್ಟ್ ಸ್ಟೀಲ್ ಶೆಲ್ ಇದೆ, ಸ್ಟೀಲ್ ಶೆಲ್ ಔಟ್ಸೈಡ್ ಟು ಪ್ರೊಟೆಕ್ಟ್ ದಿಸ್ ಜಿರ್ಕೋನಿಯಂ ಆಕ್ಸೈಡ್. ಸೆರಾಮಿಕ್ ಹೋಲ್ಡರ್ ಇದೆ ನೋಡಿ, ನೋಡಿ ಏನಿದೆ ಇದು, ದೀಸ್ ಆರ್ ಯುವರ್ ಎಲೆಕ್ಟ್ರೋಡ್ಸ್. ಒಂದು ಒಳಗಡೆ ಇನ್ನೊಂದು ಹೊರಗಡೆ ಇರ್ತದೆ. ಇದ್ರ ಹೊರಗಡೆ ಭಾಗದಲ್ಲಿ ಒಂದು ಮತ್ತೆ ಒಳಗಡೆ ಭಾಗದಲ್ಲಿ ಇನ್ನೊಂದು ಏನಾಗುತ್ತೆ ಕನೆಕ್ಟ್ ಆಗಿರ್ತದೆ. ನೋಡಿ ಈಗ ಈ ನಿಮ್ಮ ಲ್ಯಾಂಬ್ಡಾ ಸೆನ್ಸರ್ನ ಅಥವಾ ಎಕ್ಸಾಸ್ಟ್ ಗ್ಯಾಸ್ ಆಕ್ಸಿಜನ್ ಸೆನ್ಸರ್ನ ಏನು ಮಾಡಿದ್ವಿ ನಾವು ಒಳಗಡೆ ಇಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. ಇದು ಎಕ್ಸಾಸ್ಟ್ ಗ್ಯಾಸ್ ಹೋಗ್ತಾ ಇದೆ ಇವಾಗ. ಈ ಎಕ್ಸಾಸ್ಟ್ ಗ್ಯಾಸು ಈ ಡ್ರಿಲ್ಡ್ ಹೋಲ್ ಮುಖಾಂತರ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಆ ಥರ ಇರ್ತದೆ. ಇದ್ರ ಒಳಗಡೆ ಅದು ಬಂದು ಇದ್ರ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಜಿರ್ಕೋನಿಯಂ ಡೈಆಕ್ಸೈಡ್ ಅಂತ ಇದೆಯಲ್ಲ ಈ ಸೆನ್ಸಿಂಗ್ ಎಲಿಮೆಂಟು, ಇದ್ರ ಜೊತೆಗೆ ಅದು ರಿಯಾಕ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ ನೋಡಿ ರಿಯಾಕ್ಟ್ ಆವಾಗ
ನೋಡಿ ಈಗ ಏನಾಗಿದೆ, ಎಕ್ಸಾಸ್ಟ್ ಗ್ಯಾಸ್ ಅಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಬರ್ತಾ ಇದ್ದಾವೆ. ದೇ ಆರ್ ಎಕ್ಸಾಸ್ಟ್ ಗ್ಯಾಸ್ ಜೊತೆಗೆ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಒಳಗಡೆ ಎಂಟರ್ ಆಗ್ತಾ ಇದೆ. ಇಲ್ಲಿ ಎಂಟರ್ ಆಗಿ ಅವೇನ್ ಮಾಡ್ತವೆ, ಜೊತೆಗೆ ಈ ಜಿರ್ಕೋನಿಯಂ ಡೈಆಕ್ಸೈಡ್ ಜೊತೆಗೆ ದೇ ರಿಯಾಕ್ಟ್ ಅಂಡ್ ದೇ ಲೂಸ್ ದೇರ್ ಎಲೆಕ್ಟ್ರಾನ್. ನಾವು ನೋಡಿ ಏನಾಗುತ್ತೆ ನೆಕ್ಸ್ಟ್, ಇಲ್ಲಿ ಒಳಗಡೆನೂ ಕೂಡ ಏನ್ ಮಾಡ್ತಾರೆ, ಅವರು ಆಕ್ಸಿಜನ್ ಅನ್ನ ಬಿಡ್ತಾರೆ ಒಳಗಡೆ. ನೋಡಿ ನೋಡಿ ಸೊ ಈಗ ಔಟ್ ಸೈಡ್ ಇಂದ ನೋಡಿ, ಇಲ್ಲಿಂದ ಥ್ರೂ ದಿಸ್ ಪೈಪ್ ಏನ್ ಮಾಡ್ತಾರೆ, ಇದ್ರ ಒಳಗಡೆ ಕೂಡ ಇನ್ಸೈಡ್ ಕೂಡ ದೇ ಆರ್ ಸಪ್ಲೈಯಿಂಗ್ ದಿ ಅಟ್ಮಾಸ್ಫಿರಿಕ್ ಏರ್ ಹಿಯರ್. ಇದ್ರೊಳಗಡೆ ಇರೋ ಆಕ್ಸಿಜನ್ ಈಗ ಒಳಗಡೆ ಬರ್ತಾ ಇದೆ, ರಿಯಾಕ್ಟ್ ಆಗ್ತಾ ಇದೆ. ನೋಡಿ ಒಳಗಡೆ ಹೋಗ್ತಾ ಇದೆ. ಹೌದಲ್ವೇ? ನೋಡಿ ಈಗ ಏನಾಯ್ತು, ಈ ಜಿರ್ಕೋನಿಯಂ ಆಕ್ಸೈಡ್ ಏನ್ ಮಾಡ್ತದೆ, ಇದ್ರೊಳಗಡೆ ಇರುವಂತಹ ಈ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇರುವಂತಹ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡ್ತು. ಇಲ್ಲಿ ಬರ್ತಾ ಇರುವಂತಹ ಎಕ್ಸಾಸ್ಟ್ ಗ್ಯಾಸ್ ಅಲ್ಲಿ ಇರುವಂತಹ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡ್ತು. ಬಟ್ ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಇನ್ಸೈಡ್, ಯಾಕಂದ್ರೆ ಇದು ಅಟ್ಮಾಸ್ಫಿರಿಕ್ ಏರ್. ಸೊ ಇಲ್ಲಿ ದೇರ್ ವಿಲ್ ಬಿ ಮೋರ್ ಏರ್, ಅರೌಂಡ್ 25% ಏರ್ ಇರ್ತದೆ. ಈ ಎಕ್ಸಾಸ್ಟ್ ಗ್ಯಾಸ್ ಅಲ್ಲಿ ಹಾರ್ಡ್ಲಿ 1% 2% ಇರುತ್ತೆ ಅಷ್ಟೇ ಆಕ್ಸಿಜನ್. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ ಕಮ್ಮಿ ಆಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ. ಅವಾಗ ಎಲೆಕ್ಟ್ರಾನ್ಸ್ ನೋಡಿ ಈ ತರ ಫ್ಲೋ ಆಗ್ತವೆ ಔಟ್ಸೈಡ್ ಫ್ಲೋ ಆಗ್ತವೆ. ಔಟ್ಸೈಡ್ ಫ್ಲೋ ಆಗೋದನ್ನ ನಾವೇನ್ ಮಾಡ್ತೀವಿ, ಥ್ರೂ ಎಲೆಕ್ಟ್ರೋಡ್ ಏನ್ ಮಾಡ್ತೀವಿ, ವಿಲ್ ಗಿವ್ ಅದನ್ನ ಆಚೆ ತಗೊಂಡು ಹೋಗ್ತೀವಿ. ಆ ಎಲೆಕ್ಟ್ರಾನ್ ಫ್ಲೋನ ಏನ್ ಮಾಡ್ತೀವಿ, ಥ್ರೂ ಎಲೆಕ್ಟ್ರೋಡ್ಸ್ ಏನ್ ಮಾಡ್ತೀವಿ, ಔಟ್ಸೈಡ್ ತಗೊಂಡು ಹೋಗಿ ಏನ್ ಮಾಡ್ತೀವಿ, ಈ ಸಿ ಕೊಡ್ತೀವಿ. ಈ ಸಿ ಗೊತ್ತಾಗುತ್ತೆ ಆ ವೋಲ್ಟೇಜ್ ಅವಾಗ ಅಲ್ಲಿ ಗೊತ್ತಾಗುತ್ತೆ. ವೋಲ್ಟೇಜ್ ಇಸ್ ನಥಿಂಗ್ ಬಟ್ ದಿ ಕಾನ್ಸಂಟ್ರೇಷನ್, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರೀತಾರೆ. ದಟ್ ಇಸ್ ಕಾನ್ಸಂಟ್ರೇಷನ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಒಂದು ಪಾಯಿಂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಇನ್ನೊಂದು ಪಾಯಿಂಟ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಅವಾಗ ಡಿಫರೆನ್ಸ್ನೇ ವೋಲ್ಟೇಜ್. ಸೊ ಇಲ್ಲಿ ಡಿಫರೆನ್ಸ್ ಇದೆಯಲ್ವಾ, ಔಟ್ಸೈಡ್ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಮ್ಮಿ ಇದೆ, ಇಲ್ಲಿ ಇನ್ಸೈಡ್ ಜಾಸ್ತಿ ಇದೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಯು ವಿಲ್ ಗೆಟ್ ಎ ವೋಲ್ಟೇಜ್. ಇಫ್ ದ ವೋಲ್ಟೇಜ್ ಇಸ್ 0.45 ವೋಲ್ಟ್, ದೆನ್ ಎವ್ರಿಥಿಂಗ್ ಇಸ್ ಓಕೆ. ಯಾಕಂದ್ರೆ ಈ ಸಿ ಗೊತ್ತಾಗುತ್ತೆ 0.45 ವೋಲ್ಟ್ ಮೀನ್ಸ್ it is supplying proper air fuel ratio. If the air fuel ratio, if the voltage is less than 0.45 volt, it means it is supplying less fuel. If the voltage is more than 0.45 volt, then it means that the ECU is supplying more fuel. ಇದು ಗೊತ್ತಾಗುತ್ತೆ ಅದಕ್ಕೆ. ನೋಡಿ ಇಲ್ಲಿ ಗೊತ್ತಾಗ್ತದೆ. ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಶೋನ್ ಎ ವೋಲ್ಟ್ ಮೀಟರ್ ಹಿಯರ್. ನೋಡಿ ಇದು ಗ್ರೌಂಡ್, ಮತ್ತೆ ಇದು ಇಲ್ಲಿಂದ ತಗೊಂಡಿದ್ದಾರೆ, ಹೌದಾ? ಸೊ ಗ್ರೌಂಡ್ ಅಲ್ಲಿ ಈಗ ಎಲೆಕ್ಟ್ರಾನ್ಸ್ ಇರೋದಿಲ್ಲ, ಅಂದ್ರೆ ಇದ್ರ ಈ ಪಾಯಿಂಟ್ ಅಲ್ಲಿ ಏನಿರೋದಿಲ್ಲ, ಇಲ್ಲಿ ಬರ್ತಾ ಇದೆ ಎಲೆಕ್ಟ್ರಾನ್ಸ್ ಆರ್ ಕಮಿಂಗ್ ಹಿಯರ್. ಸೊ ಅದರಿಂದ ಯು ಗೆಟ್ ಎ ವೋಲ್ಟೇಜ್ ಹಿಯರ್. ನೋಡಿ ಹೇಳ್ತಾನೆ ನಾನು. ನೋಡಿ ಹೇಳ್ತಾ ಇದ್ದೇನೆ, rich mixture means 0.9 volt, lean mixture means 0.1 volt. So if you get 0.1 volt, it means it is lean mixture. If it is 0.9 volt, it means it is rich mixture. ಈ ವೋಲ್ಟೇಜ್ನ ಏನು ಮಾಡ್ತಾರೆ, ದೇ ವಿಲ್ ಬಿ ಫೆಡ್ ಟು ದ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಮಾಡ್ಯೂಲ್. ಇಟ್ ವಿಲ್ ಟೇಕ್ ನೆಸಸರಿ ಆ್ಯಕ್ಷನ್. ನೆಕ್ಸ್ಟ್ ಸೈಕಲಲ್ಲಿ ಏನು ಮಾಡ್ತದೆ, ಫ್ಯೂಲ್ನ ಕಮ್ಮಿ ಮಾಡಬೇಕಾ ಜಾಸ್ತಿ ಮಾಡಬೇಕಾ ಅಂತ ಅದು ಈ ಎಕ್ಸಾಸ್ಟ್ ಗ್ಯಾಸ್ ಸೆನ್ಸರ್ ಡೇಟಾ ಮೇಲೆ, ಫೀಡ್ಬ್ಯಾಕ್ ಮೇಲೆ ಅದು ಅಡ್ಜಸ್ಟ್ ಮಾಡುತ್ತೆ. ದಿಸ್ ಇಸ್ ಹೌ ಯುವರ್ ಎಕ್ಸಾಸ್ಟ್ ಗ್ಯಾಸ್ ಸೆನ್ಸರ್ ವರ್ಕ್ಸ್. ಸೊ ಈಗ ನಾವೇ ಮಾಡೋಣ, ಲೆಟ್ ಅಸ್ ವಾಚ್ ಒನ್ ಮೋರ್ ವಿಡಿಯೋ. नमस्कार दोस्तों, स्वागत है आपका ऑटोमोटिव्स में। और आज हम बात करेंगे ऑक्सीजन सेंसर कैसे काम करता है। तो इस वीडियो में आज हम देखेंगे कि ऑक्सीजन सेंसर व्हीकल में कहां पर फिट किया जाता है, उसका कंस्ट्रक्शन किस तरह का है और ऑक्सीजन सेंसर काम कैसे करता है। ನೋಡಿ ಇಲ್ಲಿ ಏನಾಯ್ತು, ನಾನು ಲೊಕೇಶನ್ ಎಲ್ಲಿದೆ, ಕನ್ಸ್ಟ್ರಕ್ಷನ್ ಯಾವ ತರ ಇದೆ, ಮತ್ತೆ ವರ್ಕಿಂಗ್ ಯಾವ ತರ ಆಗುತ್ತೆ ಅಂತ ಹೇಳ್ತಾನೆ.
तो शुरुआत करते हैं ऑक्सीजन सेंसर के लोकेशन से। तो इंजन और कैटालिटिक कन्वर्टर के बीच में लगाया जाता है पहला ऑक्सीजन सेंसर, जिसे कहा जाता है अपस्ट्रीम ऑक्सीजन सेंसर। इसका काम है कि एग्जॉस्ट गैस के अंदर जितना ऑक्सीजन है उसके कंसंट्रेशन को मेजर करना, जिसकी मदद से जो ईसीएम है, इंजन कंट्रोल मॉड्यूल, वो डिसाइड करता है कि इंजन में रिच मिक्सर जा रहा है या फिर लीन मिक्सर। जबकि दूसरा ऑक्सीजन सेंसर जो है वो बिल्कुल कैटालिटिक कन्वर्टर के बाद लगाया जाता है, जिसे कहा जाता है डाउनस्ट्रीम ऑक्सीजन सेंसर। ये कैटालिटिक कन्वर्टर की एफिशिएंसी को मेजर करता है। तो अब बात करते हैं ऑक्सीजन सेंसर के कंस्ट्रक्शन की। तो जो मेन बॉडी है उसके अंदर एक सेंसिंग एलिमेंट होता है, जिसे कहा जाता है जिंक्रोनियम डाइऑक्साइड। ನೋಡಿ जिर्कोनियम डाइऑक्साइड यूज ಮಾಡ್ತಾರೆ ಅಲ್ವಾ जिंक्रोनियम डाइऑक्साइड का जो एलिमेंट है उसके अंदर एक हीटर कोर रखा जाता है। और हीटर ನೋಡಿ ಹೀಟರ್ ಯಾಕೆ ಹೇಳ್ತಾರೆ ಅಂತ ಹೇಳಿ ಆಲ್ರೆಡಿ ಯಾಕಂದ್ರೆ ಈ ಸೆನ್ಸರ್ ಸರಿಯಾಗಿ ವರ್ಕ್ ಆಗಬೇಕು ಅಂದ್ರೆ ಇದು ಸೆನ್ಸರ್ ಟೆಂಪರೇಚರ್ ಶುಡ್ ಬಿ ಮೋರ್ ದ್ಯಾನ್ 200 ಡಿಗ್ರಿ ಸೆಲ್ಸಿಯಸ್. ಸೊ ದ ಟೆಂಪರೇಚರ್ ರೈಸ್ ಮಾಡೋದಕ್ಕೆ ಯು ಗಾಟ್ ಎ ಹೀಟರ್ ಕಾಯಿಲ್ ಹಿಯರ್. ಇಫ್ ದ ಟೆಂಪರೇಚರ್ ಇಸ್ ಲೆಸ್, this heater coil heats up the sensor so that it gives properly the reading. कोर के अंदर एक पैसेज होता है जिसके अंदर एटमॉस्फेरिक एयर आ जा सकती है। ನೋಡಿ ಇಲ್ಲಿ ಒಂದು ಪ್ಯಾಸೇಜ್ ಇದೆ, ಇಲ್ಲಿ ಅಟ್ಮಾಸ್ಫಿಯರಿಕ್ ಏರ್ ಕೂಡ ಒಳಗಡೆ ಎಂಟರ್ ಆಗುತ್ತೆ. अब जो सेंसिंग एलिमेंट है उसके साथ दो वायर्स कनेक्ट होते हैं, जिसे कनेक्ट किया जाता है कैप के साथ, जो कि बाद में ईसीयू के साथ कनेक्शन करने में मदद करती है। तो बात करते हैं ऑक्सीजन सेंसर के वर्किंग की। तो ऑक्सीजन सेंसर नॉर्मली एग्जॉस्ट मैनिफोल्ड के ऊपर माउंट होता है। अब ऑक्सीजन सेंसर में जो हीटर कोर है उसके अंदर एटमॉस्फेरिक एयर को पहले ನೋಡಿ ಈಗ ಇದು ಎಕ್ಸಾಸ್ಟ್ ಪೈಪ್, ಇದರಿಂದ ಏನಾಗ್ತಾ ಇದೆ, ಎಕ್ಸಾಸ್ಟ್ ಗ್ಯಾಸ್ ಹೋಗ್ತಾ ಇದೆ, ಅದರಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಬಂದು ಇದ್ರ ಜೊತೆಗೆ ರಿಯಾಕ್ಟ್ ಆಗ್ತವೆ. ಈಗ ಜಿರ್ಕೋನಿಯಂ ಡ್ಯಾಶ್ ಜೊತೆಗೆ ರಿಯಾಕ್ಟ್ ಆಗ್ತವೆ, ರಿಯಾಕ್ಟ್ ಆಗಿ ದೇ ಲೂಸ್ ದೇರ್ ಎಲೆಕ್ಟ್ರಾನ್ಸ್ ಹಿಯರ್. एंटर किया जाएगा, फिर हीटर कोर उसी एयर को गर्म करेगा। अब जो एटमॉस्फेरिक एयर है उसका ऑक्सीजन कंसंट्रेशन एग्जॉस्ट गैस के ऑक्सीजन कंसंट्रेशन से ज्यादा होगा, जिसके कारण जो जिंक्रोनियम डाइऑक्साइड है उसके अंदर आयोनाइजेशन प्रोसेस होगी और हाई कंसंट्रेशन ऑक्सीजन की साइड से लो कंसंट्रेशन ऑक्सीजन की साइड पे इलेक्ट्रॉन्स का फ्लो होगा। ನೋಡಿ ಏನಾಗುತ್ತೆ, ಇಲ್ಲಿಂದ ಎಲೆಕ್ಟ್ರಾನ್ಸ್ ಈ ಕಡೆ ಹೋಗಕ್ಕೆ ಶುರು ಆಗುತ್ತೆ. ಸೊ ಸಿನ್ಸ್ ವಿ ಹ್ಯಾವ್ attached some terminals here, some metallic wires here, ಅವಾಗ ಏನಾಗುತ್ತೆ, ಈ ಎಲೆಕ್ಟ್ರಾನ್ಸ್ ಏನು ಫ್ಲೋ ಆಗ್ತಾವಲ್ಲ ಅವು ಏನಾಗ್ತವೆ, ಈ ಎಲೆಕ್ಟ್ರಾನ್ ಇದು ಈ ಏನು ಕಂಡಕ್ಟರ್ ಜೊತೆಗೆ ಕಂಡಕ್ಟರ್ ವೈರ್ ಇದೆಯಲ್ಲ ಇದ್ರ ಮುಖಾಂತರ ಏನಾಗ್ತವೆ, ದೇ ವಿಲ್ ಗೋ ಟು ECU. ಸೊ ಈ ಡಿಫ್ರೆನ್ಸ್ ಏನಿದೆಯಲ್ಲ, ದಟ್ ಡಿಫ್ರೆನ್ಸ್ ಕ್ರಿಯೇಟ್ ಸಮ್ ವೋಲ್ಟೇಜ್. ಆ ವೋಲ್ಟೇಜ್ನ ಅದು ಮೆಜರ್ ಮಾಡುತ್ತೆ ಏನು ECU. ಬೇಸ್ಡ್ ಆನ್ ದಟ್ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ what is the concentration of air in the exhaust gas. Based on that it decides what is the amount of fuel that it has given. जो फ्लो प्रोड्यूस करेगा जो सेंसिंग एलिमेंट है उसके अंदर वोल्टेज, ये वोल्टेज 0.1 से लेके 0.9 तक प्रोड्यूस हो सकते हैं। यानी कि 0.1 वोल्टेज का ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಬರೋವಷ್ಟು ವೋಲ್ಟೇಜ್ ಯಾವುದು ಅಂತಂದ್ರೆ 0.1 ವೋಲ್ಟ್ ಮಿನಿಮಮ್, 0.9 ವೋಲ್ಟ್ ಮ್ಯಾಕ್ಸಿಮಮ್. ಸಮಟೈಮ್ಸ್ ಇಟ್ ಇಸ್ 1.3 ವೋಲ್ಟ್ ಆಲ್ಸೋ. ಸೊ ಬಟ್ ನಾರ್ಮಲಿ 0.45 ವೋಲ್ಟ್ ಅಂತಂದ್ರೆ ಸ್ಟೊಕೊಮೆಟ್ರಿಕ್ಲಿ ಕರೆಕ್ಟ್ ರೇಷಿಯೋ ಅಂದಂಗೆ. 0.1 ವೋಲ್ಟ್ ಅಂದ್ರೆ ಲೀನ್ ಮಿಕ್ಸರ್, 0.9 ವೋಲ್ಟ್ ಅಂದ್ರೆ ರಿಚ್ ಮಿಕ್ಸರ್. मतलब है कि जो मिक्सचर है वो लीन है और 0.9 वोल्टेज का मतलब है जो मिक्सचर है वो रीच है। तो दोस्तों आज के लिए बस